ಪೊಲೀಸರು ಅವ್ರ ಗರ್ಲ್ ಫ್ರೆಂಡ್ಗಳು ಅವ್ರ ರಿಲೇಷನ್ಗಳು ಅವ್ರಗಳನ್ನೇ ಜಾಮನ್ ಬಿಡ್ತಾ ಇರ್ತಾರೆ ಹೊರತುನು 2,000 ರೂಪಾಯಿ ತಗೊಂಡವ್ರ ವ್ಯಾಲ್ಯೂನೇ ಇಲ್ಲ. ಮಿನಿಸ್ಟರ್ಗಳಿಗೆ ಗರ್ಲ್ ಫ್ರೆಂಡ್ಗಳು ಅವ್ರಗಳೇ ಜಾಸ್ತಿ ಇರ್ತಾರೆ. 100% ಗ್ಯಾರಂಟಿ. 9 ಗಂಟೆಗೆ ನಾವು ಚೆಕ್ ಇನ್ ಆಗಿರೋದು. ಇವಾಗ ಎಷ್ಟು ಟೈಮ್? 11:30. 9 ಗಂಟೆಗೆ ಬಂದು 3 ಅವರ್ ಆಯ್ತು. ಪಬ್ಲಿಕ್ ಗಿಂತ ಜಾಸ್ತಿ VIP ಅವರು ಇದು. ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಸ್ಟೆಪ್ನಿಗಳು ಎಲ್ಲಾರನ್ನ ಕರ್ಕೊಂಡ್ ಬರ್ತಾರೆ. ಅಲ್ಲ, ನಿಜ ಸತ್ಯನೇ ಅದು. 2,000 ರೂಪಾಯಿ ಟಿಕೆಟ್ ತಗೊಂಡ್ ಬಂದ್ರಿ, ತುಂಬಾ ವರ್ಸ್ಟ್ ಆಗಿದೆ. ಪೊಲೀಸರು ಅವ್ರ ಗರ್ಲ್ ಫ್ರೆಂಡ್ಗಳು ಅವ್ರ ರಿಲೇಷನ್ಗಳು ಅವ್ರಗಳನ್ನೇ ಜಾಮನ್ ಬಿಡ್ತಾ ಇರ್ತಾರೆ ಹೊರತುನು 2,000 ರೂಪಾಯಿ ತಗೊಂಡವ್ರ ವ್ಯಾಲ್ಯೂನೇ ಇಲ್ಲ. 100% ಗ್ಯಾರಂಟಿ. ಅವ್ರಗಳು ಒಟ್ಟೆ ಮಿನಿಸ್ಟ್ರುಗಳಿಗೆ ಗರ್ಲ್ ಫ್ರೆಂಡ್ಗಳು ಅವ್ರಗಳೇ ಜಾಸ್ತಿ ಇರ್ತಾರೆ. 100% ಗ್ಯಾರಂಟಿ. ನಮ್ಗೆ ದುಡ್ಡು ಕೊಟ್ಟು ಬಂದಿರೋರ್ಗಂತೂ ವೇಸ್ಟ್. ಸಿಕ್ಕಾಪಟ್ಟೆ ಬೇಸರ ರೀ. ಇನ್ಫ್ಲುಯೆನ್ಸ್ ಮಾಡ್ಕೊಂಡು ಎಷ್ಟು ಜನ ಬಿಡಿಸ್ಕೊಂಡು ಹೋದ್ರು ಅಂದರೆ ನಾವು ಹೊರಗಡೆ ಅವ್ರ ನಮಗೆ ಅರ್ಥ ಆಗಲ್ಲ. ಹಂಗಾಗ್ಬಿಡುತ್ತೆ. 2,000 ರೂಪಾಯಿ ಟಿಕೆಟ್ ತೊಗೊಂಡು ಬಂದೀವಿ ಸರ್. ಟೈಮ್ ತೋರಿಸ್ರಿ. 9 ಗಂಟೆಗೆ ನಾವು ಚೆಕ್ ಇನ್ ಆಗಿರೋದು. ನೋಡಿ ಸರ್, 9 ಗಂಟೆಗೆ ಬಂದು 2.25 ಅವರ್ 3 ಅವರ್ ಆಲ್ಮೋಸ್ಟ್. ಇವಾಗ ಎಷ್ಟು ಟೈಮ್? 11:30. 9 ಗಂಟೆಗೆ ಬಂದು 3 ಅವರ್ ಆಯ್ತು. ಎಲ್ಲಾರನ್ನೂ ನೋಡಿದ್ರಿ. ಪಬ್ಲಿಕ್ ಗಿಂತ ಜಾಸ್ತಿ VIP ಅವರು ಇದ್ರು. ಎಲ್ಲಾರನ್ನೂ ನೋಡಿದ್ರಿ ಸರ್. ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಪಾಪ ಅವ್ರ ಗರ್ಲ್ ಫ್ರೆಂಡ್ಗಳು ಅವ್ರ ಸ್ಟೆಪ್ನಿಗಳು ಎಲ್ಲಾರನ್ನ ಕರ್ಕೊಂಡ್ ಬರ್ತಾರೆ. ಅಲ್ಲ, ನಿಜ ಸತ್ಯನೇ ಅದು. ಆಯ್ತಾ, ಸತ್ಯನೇ ಅದು. ರಾಜಕೀಯದವ್ರು ಅಷ್ಟೇನೆ. ಅವರಿಂದ ಒಬ್ರು ಬಂದ್ರೆ ಅವ್ನು 25 ಜನ ಅವ್ರ ಗರ್ಲ್ ಫ್ರೆಂಡು ಅವ್ರ ಹೆಂಡತಿಗಳು ಅವ್ರ ಫ್ರೆಂಡ್ಸ್ಗಳು ಎಲ್ಲ ಬರ್ತಾರೆ. ಎಲ್ಲ ಆಗ್ತಾನೆ ಇರುತ್ತೆ. ಒಟ್ಟಿನಲ್ಲಿ ಅದೆಲ್ಲ ನಡೀತಾ ಇರುತ್ತೆ. ತುಂಬಾ ನಡೆಯುತ್ತೆ ಒಟ್ಟಿನಲ್ಲಿ. ಭಯಂಕರ ಬೇಜಾರಿ. ನಾನು ಬಂದೆ 10 ಗಂಟೆಗೆ ಬಂದೆ. ಒಂದು ತಾಯಿ ದರ್ಶನ ಇವತ್ತು ಕಡೆ ಶುಕ್ರವಾರ. ಆ ತಾಯಿ ಕರೆಸ್ಕೊಂಡ್ಲು. ಗೆಳೆಯನಿಂದ ನಾನು ಬಂದೆ. ಬಿಕಾಸ್ ಈ ಸತಿ ನಾನು ಬರಬಾರ್ದು ಅಂತಲೇ ಅಂದ್ಕೊಂಡಿದ್ದೆ. ಯಾಕೆಂದರೆ ನಾವು ಪ್ರೋಟೋಕಾಲಲ್ಲಿ ಬಂದುಬಿಡ್ತೀವಿ. ಆವಾಗ ಜನಗಳು ಪಾಪ ಕ್ಯೂನಲ್ಲಿ ಇರ್ತಾರೆ, ತೊಂದರೆ ಆಗುತ್ತೆ. ಆ ಕಾರಣದಿಂದ ನಾನು ಬರಲಿಲ್ಲ. ಕಡೆ ಶುಕ್ರವಾರ ದಯವಿಟ್ಟು ಬರಲೇಬೇಕು ಅಂತ ಸ್ನೇಹಿತರು ಕರ್ಕೊಂಡು ಬಂದರು. ತಾಯಿ ದರ್ಶನ ಆಯಿತು. ಅದ್ಭುತವಾದ ದರ್ಶನ. ಇದಕ್ಕಿಂತ ಪುಣ್ಯ ಇನ್ನೇನಿದೆ? ಅಲಂಕಾರವೇ ಅದು ಕಣ್ತುಂಬೋಳ್ತು. ಭಾಳ ಪ್ರೀತಿ ಆಗುತ್ತೆ. ಆ ತಾಯಿ ಆಶೀರ್ವಾದ ಎಲ್ಲರ ಮೇಲೂ, ರಾಜ್ಯದ ಮೇಲೆ. ಆಮೇಲೆ ರಾಜ್ಯಕ್ಕೆ ಸುಭಿಕ್ಷೆ, ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ. ಈ ತಮಿಳ್ನಾಡು ಇಶ್ಯೂ ಮಳೆಯಿಂದ ಕಳೆದೋಗಲಿ ಅಲ್ವೇ? ಅದಕ್ಕೆಲ್ಲ ಪರಿಹಾರ ಆ ದೇವರು ಅದೊಂದು ಮಾಡಲಿ ಸರ್. ನಾವು ಬರ್ತಾನೆ ಇರ್ತೀನಿ ಸರ್. ಇವತ್ತಿಂದ ಅಲ್ಲ, ಸಾಧಾರಣ 95ಇಂದನೂ ಬರ್ತಾನೆ ಇರ್ತೀನಿ. ತಿಂಗಳಿಗೆ ಒಂದು ಸತಿ ಬರ್ತೀನಿ, ತಿಂಗಳಿಗೆ 2 ಸತಿ ಬಂದುಬಿಟ್ಟಿರ್ತೀನಿ. ಒಂದು ತಾಯಿ ನೋಡ್ಬೇಕು ಅನ್ಸ ಬಂದುಬಿಡ್ತೀನಿ. ಹಾಂ, ಅವಳು ಎಷ್ಟು ಸತಿ ನಾನು ಇರೋರು ಎಷ್ಟು ಸತಿ ಕರೆಸ್ಕೊಳ್ತಾರೋ ಅವ್ರು ನೋಡೋ ಭಾಗ್ಯ ನಂಗೆ ಸಿಕ್ಕಿದ್ರೆ ಸಾಕು. ಅಲ್ಲ, ಶೂಟಿಂಗ್ ಇಲ್ಲದೇ ಇದ್ದರೂ ಸಹ ನಾನು ಬರ್ತಾ ಇರ್ತೀನಿ. ಇದು ಮೈಸೂರು ನನಗೆ ಒಂದು ವಿಶೇಷವಾದ ನಂಟು. 1994-95ನೇ ಇಸ್ವಿಯಿಂದ ಆವಾಗ ಸಿನಿಮಾಗಳೆಲ್ಲ ಇಲ್ಲೇ ಇತ್ತಲ್ಲ. ಆವಾಗ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರುಗಳು ಕೆಲಸ ಮಾಡ್ತಿದ್ನಲ್ಲ, ಅವಾಗಿಂದನೂ ನಂಟೆ ನನಗೆ. ಆತ್ಮೀಯ ಸ್ನೇಹಿತರು, ಈಗ ನೋಡಿ ಡಿಪಾರ್ಟ್ಮೆಂಟ್ ಅವರು, ಇವರು ನಂಗೆ ಸ್ನೇಹಿತರು. ಸೊ ಪ್ರತಿಯೊಬ್ಬರು ಸ್ನೇಹಿತರುಗಳೇ ಹೆಚ್ಚು ನನಗೆ. ಸ್ನೇಹ ಬಳಗ. ಆದರೂ ಪರವಾಗಿಲ್ಲ ಸರ್. ದೇವಿ ನೋಡಿದ ತಕ್ಷಣ ಎಲ್ಲ ಮರ್ತೋಯ್ತು ನಮಗೆ. ನಾನು ನಿಂತ್ಕೊಂಡಿದ್ದೆಲ್ಲ. ನಾನು ಪ್ರತಿ ವರ್ಷವೂ ಬರ್ತಾ ಇರ್ತೀನಿ ದೇವಸ್ಥಾನಕ್ಕೆ. ಈ ಸಲ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ. ತುಂಬ ದೇವರ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಅಲಂಕಾರ ಅಂತೂ ತುಂಬ ಚೆನ್ನಾಗಿದೆ ಸರ್. ಸ್ವಲ್ಪ ಲೇಟ್ ಆಯ್ತು ಅಷ್ಟೇ ದರ್ಶನಕ್ಕೆ. ಅದು ಬಿಟ್ಟರೆ ಎಲ್ಲ ಚೆನ್ನಾಗಾಯಿತು. ಥ್ಯಾಂಕ್ ಯು ಹೇಳ್ತೀನಿ ಕಮಿಟಿಯವ್ರಿಗೆ. ವ್ಯವಸ್ಥೆ ಎಲ್ಲ ಅದೇ ಸರ್, ಸ್ವಲ್ಪ ಅವರು ಸರಿ ಮಾಡ್ಕೋಬೇಕು. ಬಟ್ ಓಕೆ, ಲಾಸ್ಟ್ ಇಯರ್ಗೆ ಹೋಲ್ಸ್ಕೊಂಡ್ರೆ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ. ಈ ಸಲ ಚೆನ್ನಾಗೇ ಇದೆ. ಹೌದು ಆಲ್ಮೋಸ್ಟ್ 2 ಅವರ್ಸ್ ಆಯಿತು ಸರ್. 2 ಅವರ್ಸ್ ಆಯಿತು. ಆದರೂ ಪರವಾಗಿಲ್ಲ ಸರ್. ದೇವಿ ನೋಡಿದ ತಕ್ಷಣ ಎಲ್ಲ ಮರ್ತೋಯ್ತು ನಮಗೆ. ನಾನು ನಿಂತ್ಕೊಂಡಿದ್ದೆಲ್ಲ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಎಲ್ಲ ದುಡ್ಡು ಕೊಟ್ಟೋರಿಗೆ ದರ್ಶನ, ಎಲ್ಲರಿಗೂ ದುಡ್ಡು ಇರೋರಿಗೆ ಇದು. VIP ಬರಬೇಕು ದೇವಸ್ಥಾನಕ್ಕೆ. ಇನ್ಮೇಲೆ ಒಂದು ಬೋರ್ಡ್ ಹಾಕಕ್ಕೆ ಹೇಳ್ಬಿಡಿ, ದಯವಿಟ್ಟು VIP ಮಾತ್ರ ಅಲೋ, ಸಾರ್ವಜನಿಕ ದಯವಿಟ್ಟು ಅಲೋ ಇಲ್ಲ ಅಂತ ಹಾಕಕ್ಕೆ ಹೇಳ್ಬಿಡಿ. ಇಲ್ಲಿ ಬಂದಿದ್ದು 6:10ಕ್ಕೆ ಬೆಟ್ಟದ ಮೇಲ್ಗಡೆ ಬಂದಿರೋದು. ತುಂಬ ಅವ್ಯವಸ್ಥೆ ಮಾಡಿದ್ದಾರೆ. ಸಾರ್ವಜನಿಕರಿಗಂತೂ ತುಂಬ ತೊಂದರೆ ಆಗೋ ಲೆವೆಲ್ಗಿದೆ ಇದು. ಎಲ್ಲ ದುಡ್ಡು ಕೊಟ್ಟೋರಿಗೆ ದರ್ಶನ, ಎಲ್ಲರಿಗೂ ದುಡ್ಡು ಇರೋರಿಗೆ ಇದು. VIP ಬರಬೇಕು ದೇವಸ್ಥಾನಕ್ಕೆ. ಇನ್ಮೇಲೆ ಒಂದು ಬೋರ್ಡ್ ಹಾಕಕ್ಕೆ ಹೇಳ್ಬಿಡಿ, ದಯವಿಟ್ಟು VIP ಮಾತ್ರ ಅಲೋ, ಸಾರ್ವಜನಿಕ ದಯವಿಟ್ಟು ಅಲೋ ಇಲ್ಲ ಅಂತ ಹಾಕಕ್ಕೆ ಹೇಳ್ಬಿಡಿ. ತುಂಬ ತೊಂದರೆ ಕೊಡ್ತಾ ಇದೆ. ಇಲ್ಲಿ ಪರವಾಗಿಲ್ಲ, ಆ ಕಡೆ ಬರ್ತಾವಲ್ಲ ತುಂಬ ಕಷ್ಟ ಅನುಭವಿಸ್ತಾರೆ ಮಕ್ಕಳು, ವಯಸ್ಸಾಗಿರೋದು. ದೇವಸ್ಥಾನಕ್ಕೆ ಬರಬಾರ್ದು ಅಂತ ಪ್ರಕಾರ. ಆ ತಾಯಿಯ ಮನೇಲಿದ್ದವರಿಗೆ ಆಶೀರ್ವಾದ ಮಾಡ್ಬಿಟ್ಟು ಸಾಕು ಅನಿಸುತ್ತೆ. ನಾನು ಇಲ್ಲಿ ಬಂದಾಗ 6:10 ಸರ್. ಬ್ಯಾರಿಕಾಡ್ ಹತ್ರ ಬಂದಾಗ 4 ಕಾಲು. ಎಲಿಪಾಡ್ ಹತ್ರ ಬಂದಾಗ ತುಂಬ ಅವ್ಯವಸ್ಥೆ ಸರ್, ತುಂಬ ಅವ್ಯವಸ್ಥೆ.
ಹಾಂ ಸರ್ ಕ್ಯೂವಲ್ಲಿ ನಿಂತ್ಬಿಟ್ಟು ಈಗ ಬಂದಿದ್ದು 4 ಕಾಲು ನಮ್ಮ ಬಸ್ ಇಳಿದಾಗಲಿ ಸಾರಿ 6 ಕಾಲು ಈಗ ದರ್ಶನ ಆಗ್ಬಿಟ್ಟು ಹಿಂಗೆ ಬಂದಿದ್ದು 10 ನಿಮಿಷಕ್ಕೆ ಇಲ್ಲಿ ಬಂದಿದ್ದೀನಿ ಅಷ್ಟೇ. ಹನ್ನೊಂದು ಹೋದಾಗ 11 ಕಾಲು. ಥ್ಯಾಂಕ್ ಯು. ತಾಯಿನ 2 ಕಣ್ಣು ಸಾಲದು ನೋಡ್ಬೇಕಂದ್ರೆ ಸ್ವಲ್ಪ ಮಕ್ಕಳು ಮರಿ ಬಂದರೆ ಬೇಗ ಬಿಡಬೇಕು ಇವರು ಆಡಳಿತ ಮಂಡಳಿ ಅಂತ ಬೇಡ್ಕೊತೀನಿ ಅಷ್ಟೇ. ದರ್ಶನ ಎಲ್ಲ ಆಯಿತು. ನಾವು ಒಂದು ಎಷ್ಟು ಗಂಟೆಗಪ್ಪ, ಒಂದು 9 ಗಂಟೆಗೆ ಬಂದ್ವಿ. ಇವಾಗ ದರ್ಶನ ಆಯಿತು. 2,000 ರೂಪಾಯಿದು ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಸ್ವಲ್ಪ ಏನಾಗಿದೆ ಅಂದರೆ ಜನ ಇವತ್ತು ಆಷಾಢ ಅಂತ ಭಯ ಪಡ್ಕೊಂಡು ಬಂದಿಲ್ಲ ಅನಿಸುತ್ತೆ. ಹಾಗಾಗಿ ಇವತ್ತು ರಶ್ ಕಮ್ಮಿ ಇದೆ. ಬಸ್ ಅಲ್ಲಿ ಒಳಗಡೆ ಸ್ವಲ್ಪ ಜನ ತುಂಬಿದ್ದಾರೆ. ಆದರೆ ತುಂಬ ವ್ಯವಸ್ಥಿತವಾಗಿ ತುಂಬ ಚೆನ್ನಾಗಿ ದರ್ಶನ ಆಗ್ತಾಯಿದೆ. ಸ್ವಲ್ಪ ಮಕ್ಕಳು ಮರಿ ಬಂದರೆ ಬೇಗ ಬಿಡಬೇಕು ಇವರು ಆಡಳಿತ ಮಂಡಳಿ ಅಂತ ಬೇಡ್ಕೊತೀನಿ ಅಷ್ಟೇ. ಹೌದು, ಎಲ್ಲರಿಗೂ ಕೊನೆ ಆಷಾಢ ಶುಕ್ರವಾರದ ಶುಭಾಶಯಗಳು. ಒಳ್ಳೇದಾಗಲಿ. ಚಾಮುಂಡಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು. ತುಂಬ ಅದ್ಭುತವಾಗಿತ್ತು. ತಾಯಿನ 2 ಕಣ್ಣು ಸಾಲದು ನೋಡ್ಬೇಕಂದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಾವು ಒಂದು 20-25 ವರ್ಷದಿಂದ ಬರ್ತಾಯಿದ್ದೀವಿ. ನಮಗೆ 38 ವರ್ಷ, 20-25 ವರ್ಷದಿಂದ ಬರ್ತಿದ್ದೀವಿ. ನಾವು ಮೈಸೂರು ಆಷಾಢ ಅಂತ ಬರೋಲ್ಲ, ಯಾವಾಗ ಮನಸ್ಸು ಬರುತ್ತೋ ಆವಾಗ, ತಾಯಿ ಯಾವಾಗ ಕರ್ಸ್ಕೋತಾಳೋ ಅವಾಗ ಬರ್ತೀವಿ. ಥ್ಯಾಂಕ್ ಯು. ಒಳ್ಳೇದಾಗಲಿ ಸರ್. ಆದರೆ ವ್ಯವಸ್ಥೆ ಒಂದು ಚೆನ್ನಾಗಿ ಮಾಡಿಲ್ಲ ಅಷ್ಟೇ ಸರ್. ಅಲಂಕಾರ ಎಲ್ಲ ಚೆನ್ನಾಗಿತ್ತು, ವ್ಯವಸ್ಥೆ ಒಂದು ಚೆನ್ನಾಗಿ ಮಾಡಿರಲ್ಲ ಸರ್. ಗ್ಲಾಟಿ ಮಾಡಾದ್ಮೇಲೆ ಬಿಟ್ಟರು. ಇವಾಗ ಒಂದು 1/4 ಗಂಟೆ ನಮ್ಮನ್ನು ಬಿಟ್ಟರು ಸರ್. ಅಲಂಕಾರ ಎಲ್ಲ ತುಂಬ ಚೆನ್ನಾಗಿತ್ತು. ದೇವ್ರ ದರ್ಶನನೂ ಕಾದಿದ್ದಕ್ಕೂ ಚೆನ್ನಾಗಾಯಿತು ಸರ್. ವ್ಯವಸ್ಥೆ ಚೆನ್ನಾಗಿ ಮಾಡಿಲ್ಲ ಸರ್. ಹೌದು, ತುಂಬ ಕಾಯಿಸಿದ್ರು ಸರ್. ತುಂಬ ಕಾಯಿಸಿ ಸುಸ್ತಾಗಿ ಎಷ್ಟೋ ಜನ ಕೆಳಗಡೆ ಎಲ್ಲ ಬಿದ್ದೋದ್ರು. ತಲೆ ಸುತ್ತ ಬಂದು ವಯಸ್ಸಾದವರೆಲ್ಲ ಎಷ್ಟೇ ಕೇಳಿದ್ರು ಪೊಲೀಸರು ಬಿಡಲಿಲ್ಲ. ಅಲಂಕಾರ ಎಲ್ಲ ತುಂಬ ಚೆನ್ನಾಗಿತ್ತು. ದರ್ಶನ ಮಾಡೋಕ್ಕೆ ಬಿರಸ್ತು ಸರ್. ನೋಡಿದ್ವಿ ತಾಯಿಗೆ ಮೆಟ್ಲತ್ತಿದ್ವಿ, ಮೆಟ್ಲತ್ಕೊ ಬಂದ್ವಿ. ದರ್ಶನ ಫುಲ್ ರಸ್ ಇದೆ, ಆದ್ದರಿಂದ ಲೇಟ್ ಆಗುತ್ತೆ ಅಂತ ಮನೆಗೆ ಹೋಗ್ತಾ ತಾಯಿನ VIP ಇವರೆಲ್ಲ ಇವತ್ತು ಸ್ವಲ್ಪ ಕಮ್ಮಿ ಆಯ್ತಲ್ಲ, ನೋಡಬೇಕು. ದರ್ಶನ ಬೇಗ ಆಗ್ಬೋದು, ಆದರೆ ನಮಗೆ ಲೇಟ್ ಆಗುತ್ತೆ ಅಂತ ಹೊರಟು. ಮೊದಲನೇ ಶುಕ್ರವಾರದಿಂದ ನಾವು ಚಾಮುಂಡಮ್ಮನ ದರ್ಶನನ 4 ಶುಕ್ರವಾರ ಪ್ರಯತ್ನಪಟ್ಟು ಭಗವಂತನ ದರ್ಶನ ಮಾಡಿದ್ದೀವಿ. ಇವತ್ತಿನ ಹೆಚ್ಚಿನ ಸಂಖ್ಯೆಯಲ್ಲಿ ಲಾಸ್ಟ್ ಶುಕ್ರವಾರ ಎಲ್ಲ ಪ್ರತಿ ಜನಗಳು ಇವತ್ತಿನ ಜನಸಂಖ್ಯೆಯಲ್ಲಿ ಇವತ್ತು ಭಾಳ ಅದ್ಧೂರಿಯಾಗಿ ಒಳಗಡೆ ಅಲಂಕಾರ ಮಾಡಿದ್ದಾರೆ. 4ನೇ ಶುಕ್ರವಾರ ಲಾಸ್ಟು ವ್ಯವಸ್ಥಿತ ಚೆನ್ನಾಗಿ ಮಾಡಿದ್ದಾರೆ ಸರ್. 2 ಪಾಯಿಂಟ್ ಇದೆ. ಏನಂದರೆ ಓಕೆ, ಈ ಮೂರು ಆಷಾಢ ಶುಕ್ರವಾರ ನಾವು ಬರಲಿಲ್ಲ, ರಶ್ ಇತ್ತು. ಆಮೇಲೆ ದೇವ್ರು ನೋಡೋಕೆ ಇಲ್ಲಿಗೆ ಬರಬೇಕು ಅಂತ ಏನಿಲ್ಲ. ಲಾಸ್ಟ್ ಆಷಾಢ ಶುಕ್ರವಾರ ಬರೋಣ ಅಂತ ಬಂದಿದ್ದೀವಿ. VIP ಎಂಟ್ರಿಲೇ ನಾವು ಹೋಗಿದ್ದು ಲೆಟರ್ ಹಾಕ್ಸ್ಬಿಟ್ಟು. ಓಕೆನಾ, 5 hours ವೆಯ್ಟ್ ಮಾಡಿಸಿದ್ದಾರೆ. ನಾನು ವೆಯ್ಟ್ ಮಾಡಿಸ್ಬಾರ್ದು ಅಂತಲ್ಲ, ನಮಗೂ ಗೊತ್ತಿತ್ತು ವೆಯ್ಟ್ ಮಾಡ್ತೀವಿ ಅಂತ. ಬಟ್ ಅಲ್ಲಿ ವಾಶ್ರೂಮ್ಗೆ ಇಲ್ಲ. ಓಕೆನಾ, ನಾವು ಬೆಳಗ್ಗೆ 6:30 ಹೋಗಿದ್ದೀವಿ. ಅದು ತಿಂಡಿ ವ್ಯವಸ್ಥೆ, ಊಟ ವ್ಯವಸ್ಥೆ ಏನೂ ಇಲ್ಲ. ವಾಶ್ರೂಮ್ಸ್ ಫೆಸಿಲಿಟೀಸ್ ಅಂತೂ ಇಲ್ಲವೇ ಇಲ್ಲ. ಆ್ಯಂಡ್ ಬ್ಯಾರಿಗೇಡ್ಸ್ ನೀಟಾಗಿ ಹಾಕಿಲ್ಲ. ಜಗಳಗಳಂತೂ ತುಂಬ ಇತ್ತು. VIP ಲೈನಲ್ಲೇ ಈ ಥರ ಆದರೆ ನಾರ್ಮಲ್ ಇದರಲ್ಲಿ ಇನ್ನೂ ಜಾಸ್ತಿ ಇರುತ್ತೆ, ನೀವೇ ನೋಡ್ಕೊಬೋದು. ಅದು ಬಿಟ್ಟರೆ ಸೆಕೆಂಡ್ ಪಾಯಿಂಟ್ ಏನು ಅಂದರೆ, ನಾವು 10 ಸೆಕೆಂಡ್ಸ್ ಇಲ್ಲ 20 ಸೆಕೆಂಡ್ಸ್ ಅಷ್ಟೇ ದರ್ಶನ ಮಾಡೋದು. ಪುರೋಹಿತರುಗಳೇ 3-4 ಜನ ಓಡಾಡ್ತಾನೇ ಇರ್ತಾರೆ, ನಾನ್ ಸ್ಟಾಪಾಗಿ ಓಡಾಡ್ತಾನೆ ಇರ್ತಾರೆ. ಅದರಲ್ಲಿ ಸುತ್ತ ಪೊಲೀಸ್ ಇರ್ತಾರೆ, ಅವ್ರು ತಳ್ತಾನೇ ಇರ್ತಾರೆ. ಅವ್ರು ಯಾವ ರೀತಿ ತಳ್ತಾರೆ ಅಂದರೆ, ಇನ್ನೊಬ್ರು ಪೊಲೀಸ್ ಮೇಲೆ ಹೋಗಿ ಬೀಳೋಂಗೆ ತಳ್ತಾರೆ. ಓಕೆನಾ, ಸೊ ಅದು ಪ್ರಾಧಿಕಾರದವ್ರು ನೋಡ್ಕೋಬೇಕು. ಸೊ ಇದು 2 ಪಾಯಿಂಟು ಪ್ರಾಧಿಕಾರ ಅವ್ರು ಮಾಡಲೇಬೇಕು. ವಾಶ್ರೂಮ್ ಫೆಸಿಲಿಟಿ ಮಾಡಬೇಕು. ಅದಾದಮೇಲೆ ಪುರೋಹಿತರನ್ನ ಒಬ್ಬರು ಇದ್ದರೆ ಸಾಕು. VIP ಬಂದರೂ ಸಾಕು. ಒಬ್ಬರು ಇಬ್ಬರು ಇರ್ತಾರೆ. ಇಲ್ಲಿ ಎಷ್ಟು ಓಡಾಡ್ತಾರೆ ಅಂದರೆ ಸರ್, ಅವ್ರ ಬೆನ್ನೇ ನೋಡ್ಬೇಕು ನಾವು, ಅವ್ರದ್ದು ಬೇರ್ ಬಾಡಿ ನೋಡಬೇಕು. ದೇವ್ರು ನೋಡೋಕ್ಕಲ್ಲ ನಾವು ಬಂದಿರೋದು, ಬೇರ್ ಬಾಡಿ ನೋಡೋಕ್ಕೆ. ಅಷ್ಟು 5 hour ನಿಂತ್ಕೊಂಡು 20 ಸೆಕೆಂಡಲ್ಲಿ 15 ಸೆಕೆಂಡ್ಸ್ ಅವ್ರ ಬೇರ್ ಬಾಡಿನೇ ನೋಡಿದ್ದೀವಿ ನಾವು. ಅದನ್ನು ಕೇಳಿದ್ರೆ ತಳ್ತಾರೆ, ಕೇಳ್ತಾವ್ರಲ್ಲ, ಕ್ವಶನ್ ಮಾಡ್ತಾವ್ರಲ್ಲ ಅಂತ ತಳ್ತಾರೆ. ದೇವ್ರ ಮುಂದೆನೂ ಅಷ್ಟೇ, ಹೋದ ತಕ್ಷಣ ಕೈ ಎಳಿತಾ ಇಲ್ಲ. ಆರಾಮಾಗಿ ದೇವ್ರನ್ನ ನೋಡ್ಬೋದು. ಏನೇನು ಅಲಂಕಾರ ಮಾಡಿದ್ದಾರೆ, ಕಣ್ ತುಂಬಿಸ್ಕೊಂಡೆ ಆಚೆ ಬರ್ತಾ ಇದ್ದಾರೆ ಎಲ್ಲರೂ. ನಮಗೂ ತುಂಬ ಖುಷಿ ಆಯ್ತು ಇವತ್ತು ದರ್ಶನ ಆಗಿದ್ದು. ನಾನು 5 ನಿಮಿಷ ನಿಂತಿದ್ದೀನಿ ದೇವ್ರ ಮುಂದೆ, 10 ಮಿನಿಟ್ಸ್ ನಿಂತಿದ್ದೀನಿ. 2 ಸಲ ದರ್ಶನ ಮಾಡಿದ್ದೀನಿ. ಅಂದರೆ ಅಲ್ಲಿ ಯಾರೋ ಬಂದ್ಬಿಟ್ರು ಒಳಗಡೆ, ಹಾಗಾಗಿ ನಾವು ದೇವ್ರ ಮುಂದೆ ದರ್ಶನ ಆಯಿತು. ಫಸ್ಟ್ ವಾರ ಮಾತ್ರ ತಳ್ಬಿಟ್ರು ಸರ್. ಕಣ್ಣು ತುಂಬಿ ದೇವ್ರನ್ನ ನೋಡೋಕೆ ಹಿಂಗೆ ಕಣ್ಬಿಟ್ಟು ನೋಡೋಕ್ಕಾಗಲಿಲ್ಲ. 2ನೇ ವಾರ ಮತ್ತು 4ನೇ ಹುಟ್ಟಿದ ಹಬ್ಬದ ದಿನ ಇವತ್ತು ಅಮ್ಮನ ಕಣ್ಣು ತುಂಬ್ಕೊಂಡಿದ್ದೀವಿ ಸರ್. 10 ಮಿನಿಟ್ಸ್ ನಿಂತಿದ್ದೀನಿ ಸರ್. ತುಂಬ ಎಷ್ಟೇ ನೋವಿದ್ರೂ ಮರ್ತೋಯ್ತು ಸರ್. ಅಲ್ಲಿ ಅಮ್ಮನ ಹತ್ರ ಏನು ಕೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನೋಡ್ತಾರೆ, ಅಮ್ಮನ್ನ ನೋಡ್ತಾನೆ ಇದ್ದೀವಿ ಅಷ್ಟೇ. ಅಲ್ಲಿ ಏನು ಕೇಳ ಮನಸ್ಸಲ್ಲಿ ಅಷ್ಟೇ ಸರ್. ಅಷ್ಟು ದೂರದಿಂದ ಬಂದಿರ್ತೀವಿ, 100 ಕಿಲೋಮೀಟ್ರ್ ದೂರದಿಂದ ಬಂದಿರ್ತೀವಿ ಸರ್. ದರ್ಶನಕ್ಕೆ ಸ್ವಲ್ಪ ಬೇಗ ಮಾಡಿಕೊಡ್ಬೇಕು. ನಾವು 7 ಗಂಟೆಗೆ ಬಂದಿದ್ದು ಸರ್, ಇನ್ನೂ ದರ್ಶನನೇ ಆಗಿಲ್ಲ. ಮತ್ತೆ ವಾಪಸ್ ಹೋಗ್ತಿರೋದು, ಕ್ಯೂ ಆಗಿಲ್ಲ ನಮ್ಮದು.
ಮೆಟ್ಲು ಹತ್ಕೊ ಬಂದಿರೋದು ಸರ್. ಇಲ್ಲಾಂದರೆ ಮೆಟ್ಲು ಹತ್ಕೊ ಬಂದಿರೋರ್ಗಾದ್ರೂ ಬೇಗ ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕು ಅಲ್ವಾ ಸರ್. ಅದಕ್ಕೆ ಹೌದು, ಇನ್ನೇನು ಬೇಜಾರಾಗಲ್ವಾ, ಅಷ್ಟು ಊರಿಂದ ಬಂದು ವಾಪಸ್ ಹೋಗೋಯ್ತೀವಿ ಮತ್ತೆ ಅಂದರೆ. ಎಂಟ್ರೆನ್ಸ್ ಆದರೂ ಮುಂದ್ಗಡೆ ಗೋಪುರ ಐತಲ್ಲ, ಎಂಟ್ರೆನ್ಸ್ ಅಲ್ಲಾದರೂ ಬಿಟ್ಟಿದ್ರೆ ನಮಗೆ ಖುಷಿ ಆಗೋದು ಸರ್. ಅದು ಎಂಟ್ರೆನ್ಸು ಬಿಡ್ತಾ ಇಲ್ಲ. ಅಲ್ಲಾದರೂ ಏನಾದರೂ ಪೂಜೆ ಇದು ಮಾಡ್ಕೊಂಡು ಹೋಗ್ಬೋದಾಗಿತ್ತು, ಕಾಯಿಗೆ ಹೊಡೆದು ಹೋಗ್ಬೋದಾಗಿತ್ತು, ಅದೂ ಇಲ್ಲ. ವ್ಯವಸ್ಥೆ ಏನೋ ಸರಿ ಇಲ್ಲ. ಕೃಷ್ಣ ಬೈರೇಗೌಡರು ಬರ್ತಿದ್ದಿ ಇಲ್ಲಿ ಎಲ್ಲ ಕಲೀಲಿ, ಎಲ್ಲ ಮಾಡಲಿ, ಅವರೇ ಸರಿ. ಹಾಸನಾಂಬಲ್ಲಿ ಮಾಡಿದ್ರು ಹಂಗೆ ಇಲ್ಲೂ ಮಾಡಲಿ, ಬುದ್ಧಿ ಕಲೀಲಿ. ವ್ಯವಸ್ಥೆ ಕರೆಕ್ಟಾಗಿಲ್ಲ. ಎಕ್ಸಿಟಲ್ಲಿ ಎಂಟ್ರಿ ಬರ್ತಾರೆ ಪೊಲೀಸವರು, ಒಬ್ಬ ಪೊಲೀಸವರೇ ಅದರಿಂದ 5 ಜನ ಹೋಯ್ತಾರೆ, 10 ಜನ ಹೋಯ್ತಾರೆ. ಅಲ್ಲಿ ಒಳಗೆ 2,000 ರೂಪಾಯಿ ಅವ್ರಿಗೆ ಏನು ಇದು ಇಲ್ಲ, ಎಲ್ಲ ಒಟ್ಟಿಗೆ ನುಗ್ತಾರೆ. ಅಲ್ಲಿ 2 ಲೈನು, ಅಲ್ಲಿ ಎಲ್ಲ ಕಡೆ ಬ್ಯಾರಿಕೇಡ್ ಹಾಕೋರೆ. ಹಾಕ್ಬೇಕಾಗಿರೋ ಜಾಗದಲ್ಲಿ ಬ್ಯಾರಿಕೇಡ್ ಹಾಕಿಲ್ಲ, ಇನ್ನು ಎಲ್ಲ ಕಡೆ ಬ್ಯಾರಿಕೇಡ್ ಹಾಕೋ ನಿಂತವ್ರೆ. ಎಕ್ಸಿಟ್ ಆಗೋ ಜಾಗದಲ್ಲಿ ಬರೀ ಎಂಟ್ರಿನೇ ಹೋಯ್ತವ್ರೆ. ಅಲ್ಲೇ ಒಂದು 100 ಜನ ಹೋಗ್ಬಿಡ್ತವ್ರೆ. 100 ಜನಕ್ಕೆ 2,000 ಅಂದರೆ 2 ಲಕ್ಷ ಆಯಿತು. VIP ಅವ್ರ ಪಾಡಕ್ಕೆ ಟೈಮಿಂಗ್ಸು, ಅದು ಯಾವ ಟೈಮಿಂಗ್ಸು 6:30 ಇಂದ 9:30, 11:30, 12:30, 1:00 ಆದರೂ ಬರ್ತಾನೆ ಅವ್ರೆ.